ಮುದ್ದೆ, ಅನ್ನ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಹೊಂದುವಂತಹ ಮೊಟ್ಟೆ ಕೋಳಿ ಸಾಂಬಾರಿದು. ಇಲ್ಲಿ 1 ಕೆಜಿ ಆಗುವಷ್ಟು ಮೊಟ್ಟೆ ಕೋಳಿನ ಕ್ಲೀನ್ ಮಾಡಿಟ್ಕೊಂಡು ಮೊಟ್ಟೆನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಅರಿಶಿನ ಪುಡಿನ ಹಾಕಿ ನುಣ್ಣಗೆ ರುಬ್ಕೋಬೇಕು. ಮಸಾಲೆಗೆ ತೆಂಗಿನಕಾಯಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಕ್ಕೆ ಹಾಗೆ 2 ಲವಂಗನ ಸೇರಿಸ್ಕೊಂಡು ಮನೆಯಲ್ಲಿ ಮಾಡಿರುವಂತಹ ನಾನ್ ವೆಜ್ ಮಸಾಲ ಪುಡಿ 1 3 ಸ್ಪೂನ್ ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿರುವಂತಹ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ, ಇದಕ್ಕೆ ಇವಾಗ ಚಿಕನ್ ಪೀಸಸ್ಗಳನ್ನ ಹಾಕಿ ಅದರಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು 7 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಮೊಟ್ಟೆ ಕೋಳಿ ಆಗಿರೋದ್ರಿಂದ ತುಂಬ ಸಮಯ ಕೂಗಿಸಿದ್ರೆ ಮಾತ್ರನೇ ಪೀಸ್ ಎಲ್ಲ ಸಾಫ್ಟ್ ಆಗೋದು, ಇಲ್ಲ ಅಂತ ಅಂದರೆ ಗಟ್ಟಿಯಾಗಿಬಿಡುತ್ತೆ. 7 ವಿಷಲ್ ಕೂಗಿಸ್ಕೊಂಡ್ಮೇಲೆ ಕುಕ್ಕರ್ನ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಲಿಡ್ನ ಓಪನ್ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ರುಬ್ಬಿರೋ ಮಸಾಲೆ, ಸ್ವಲ್ಪ ನೀರು ಮತ್ತಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ಕುದಿಸಿ ಸಪ್ರೇಟಾಗಿ ತೆಗೆದಿಟ್ಟಿದಂತಹ ಮೊಟ್ಟೆನ ಹಾಕಿ ಒಂದು 5 ನಿಮಿಷ ಸ್ಟವ್ನ ಸಿಮ್ಮಲ್ಲಿಟ್ಟು ಕುದಿಸ್ಕೊಂಡ್ರೆ ರುಚಿಯಾಗಿರುವಂತಹ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗುತ್ತೆ.